ಓಕೆ. ಸೊ ಇನ್ನು ಸರ್ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿದ್ರು. ಇನ್ನು ಆರ್ ಸಿ ಬಿದು ಈಗ ಈ ಸೀಸನ್ ಚಾಂಪಿಯನ್ ಆಮೇಲೆ ನೆಕ್ಸ್ಟ್ ಎಷ್ಟು ಸೀಸನ್ ಚಾಂಪಿಯನ್ ಆಗೋ ಚಾನ್ಸ್ ಇದೆ ಅಂತ? ಅದು ತುಂಬಾ ಮುಂದೆ ಅದು KGF ಅಲ್ಲ, ಅಲ್ಲಿ ಫ್ಯಾನ್ ಹೇಳ್ತಾರಲ್ಲ, ಆಗಿ ಹೇಳ್ಬೇಕಲ್ಲ. ಅಲ್ಲ KGF ಅಲ್ಲಿ ಹೇಳ್ತಾರಲ್ಲ, ನೀವು ತುಂಬಾ ಮುಂದಕ್ಕೆ ಹೋಗ್ಬಿಟ್ರಿ ಸರ್ ಬನ್ನಿ ಅಂತ. ಹಾ. ಲೈಕ್ ಒನ್ ಸ್ಟೆಪ್ ಅಟ್ ಅ ಟೈಮ್, ಒನ್ ಸೀಸನ್ ಅಟ್ ಅ ಟೈಮ್. ಯಾರು ಅನ್ಕೊಂಡಿರಲಿಲ್ಲ 18 ಸೀಸನ್ ಟ್ರೋಫಿ ಇಲ್ದಂಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಬಂದಾಗ ಇದು ಹೋಗ್ಲಿ, ಲೈಕ್ ತುಂಬಾ ಯೋಚನೆ ಮಾಡೋದು ಬೇಡ. ಲೈಕ್ ಒನ್ ಸ್ಟೆಪ್ ಅಟ್ ಅ ಟೈಮ್, ಒನ್ ಸೀಸನ್ ಅಟ್ ಅ ಟೈಮ್ ನೋಡ್ಕೊಂಡು. ನಮಗೂ ಆಸೆ ಇದೆ 5-10 ಹೋಗ್ಲಿ ಅಂತ, ಬಟ್ ಅದಾಗೋ ಟೈಮಲ್ಲಿ ಆಗ್ಲಿ ಅಣ್ಣ. ನೋಡ್ದು 10 ಅಣ್ಣ ಇನ್ನೂ ಟೈಮ್ ಇದೆ ಅಣ್ಣ. ಇದೆ. ಸೊ ಲೈಕ್ ಇಟ್ ಟೇಕ್ಸ್ ಟೈಮ್. ಲೈಕ್ ಹೋಗ್ಲಿ, ಎಷ್ಟು ದಿವಸ ಆಗುತ್ತೋ ಹೋಗ್ಲಿ, ಬಟ್ ಕಣ್ಮುಂದೆ ಇರೋದನ್ನ ಬಿಡಬಾರ್ದು ಅನ್ನೋದು ಒಂದು ನಮಗೆ. ಲೈಕ್ ಕೈಯಲ್ಲಿ ಇರೋದನ್ನ ಕೈ ಚೆಲ್ಲಬಾರ್ದು ಅಂತ. ನನ್ನ ಆಸೆ ಒಂದೇ ತೀರ್ಥ ಸರ್, ಈ ವರ್ಷ ಗೆದ್ಬಿಡೋಣ. ನೆಕ್ಸ್ಟ್ ಇನ್ ಯಾವತ್ತು ಗೆಲ್ಲಿ ನಾನು ನಡೆಯುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಇವ್ರಿಗೆ ಆಫ್ ಕ್ಯಾಮ್ರಾ, ಮೊದಲನೇ ಸರಿ ಗೆದ್ರೆ ಲಕ್ಕು ಅಂತಾರೆ, ಎರಡನೇ ಸಲ ಗೆದ್ರೆ ಆಬ್ವಿಯಸ್ಲಿ ನಾವು ಬ್ಯಾಕಪ್ ಮಾಡ್ಕೋಬೋದು, ಲಕ್ ಅಲ್ಲ ಸ್ಕಿಲ್ ಅಂತ. ಇನ್ ನೆಕ್ಸ್ಟ್ ಗೆದ್ದಿಲ್ಲ ಅಂದ್ರೂ ನಾನು ಹೆಂಗೋ ಫೈಟ್ ಮಾಡ್ಕೊಬಿಡ್ತೀನಿ ನನ್ನ ಫ್ರೆಂಡ್ಸ್ ಹತ್ರ. ಯಾಕಂದ್ರೆ ನಾನು 18 ವರ್ಷ ನಾನು ಕಾರ್ಪೊರೇಟ್ ಅಲ್ಲಿ ಇದ್ದೆ, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೆ. ನಾನು ನಮಗೆಲ್ಲ ಆಲ್ಮೋಸ್ಟ್ ಥ್ರೂಔಟ್ ಇಂಡಿಯಾ ಎಲ್ಲ ಟ್ರಾವೆಲ್ ಮಾಡ್ತಿದ್ದೆ, ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅವ್ರು ಹೇಳ್ತಿದ್ರು ಹಮ್ 5 ಲೋಗ್, ನಾವು 5 ಸರಿ ಗೆದ್ದಿದ್ದೀವಿ. ನಾನು ಅವ್ರನ್ನ ಕೇಳೋದು ಒಂದೇ ಪ್ರಶ್ನೆ, ಅಂದ್ರೆ ನಿಮ್ ಪ್ರಕಾರ ನಿಮ್ದು ಬೆಸ್ಟ್ ಟೀಮ್? ಅವ್ರು ಹೌದು ಅಂತಾರೆ. ಯಾಕೆ 18 ಸರಿ ಗೆದ್ದಿಲ್ಲ? ನಾನು ಒಂದೇ ಪ್ರಶ್ನೆ, ನೀವು ಬೆಸ್ಟ್ ಟೀಮ್ ಅಂದ್ರೆ 18 ಸರಿ ಯಾಕೆ ಗೆದ್ದಿಲ್ಲ ನೀವು? ಯಾಕೆ 5 ಸರಿ ಗೆದ್ರಿ? ನಮ್ದು ಇವಾಗ 2 ಸರಿ ಗೆದ್ಬಿಟ್ರೆ ಗೊತ್ತಾ, ಆ ಪಾಯಿಂಟ್ ನ ಬ್ಯಾಕಪ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೆ ಇವಾಗ ಹೊಡ್ತಾ ದೇವ್ರನ್ನ ಬೇಡ್ಕೊಂಡ್ ಬಂದೆ, RCB ಗೆಲ್ಲಪ್ಪ ಇವತ್ತು, ತೊಂದರೆ ಇಲ್ಲ, ಏನಾಗಿಲ್ಲ, ದಯವಿಟ್ಟು ಗೆಲ್ಲಿ ಅನ್ಕೊಂಡು. ಸೊ ಹೋಪ್ಫುಲಿ ಸೆಕೆಂಡ್ ಸೀಸನ್ ಗೆದ್ದಾದ್ಮೇಲೆ. ಬಟ್ ಆಗ್ಲೇ ಅಭಿ ಹೇಳ್ದಾಗೆ ಫೋರ್ಸಿಬಲ್ ಫ್ಯೂಚರ್ ನಮಗೆ ಗೊತ್ತಿಲ್ಲ, ಟೀಮ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಮತ್ತೆ ಮೆಗಾ ಆಕ್ಷನ್ ಬರ್ತಾ ಇದೆ, ಮತ್ತೆ ರಿಟೆನ್ಷನ್ ನಮ್ಗೆ ಇರೋದೇ 3. ಸೊ ಅದಾದ್ಮೇಲೆ ಮತ್ತೆ ಹೇಗಾಗುತ್ತೆ ನಮಗೆ ಗೊತ್ತಿಲ್ಲ. ಆಕ್ಷನ್ ಅಗೇನ್ ಮಾಸ್ಟರ್ ಮೈಂಡ್ಗಳು ಏನ್ ಮಾಡ್ತಾರೆ ಗೊತ್ತಿಲ್ಲ. ಹೋಪ್ಫುಲಿ ಮೊಬಾತ್, ಆಂಡಿ ಫ್ಲವರ್, DDK ಮ್ಯಾನೇಜ್ಮೆಂಟ್ ಅಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಎಸ್ಪೆಷಲಿ ನೀವು ಆವಾಗ ಕೇಳಿದ ಪ್ರಶ್ನೆ ಅವ್ರನ್ನ ಮೇಡಮ್ನ ಕೇಳಿದಾಗೆ, ವಿತ್ ನ್ಯೂ ಓನರ್ಶಿಪ್ ನಮಗೆ ಗೊತ್ತಿಲ್ಲ ಹೇಗೆ ನಡೆಯುತ್ತೆ ನೆಕ್ಸ್ಟ್ ಅಂತ. ಯಾಕಂದ್ರೆ ಆಕ್ಷನ್ಗೆ ಫಂಡಿಂಗ್ ಅಲೋಕೇಶನ್ ಆಗಿರ್ಬೋದು, ಮತ್ತೆ ಅದಕ್ಕೆ ಫಂಡಿಂಗ್ ಡಿವಿಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಪ್ರೋಗ್ರಾಮ್ಸ್ ನಡೆಯುತ್ತೆ, ಅವ್ರು ಥ್ರೂಔಟ್ ಕ್ಯಾಲೆಂಡರ್ ಮಾರ್ಕೆಟಿಂಗ್ ಎಲ್ಲ ಇದು ಮಾಡ್ಕೊತಾರೆ. ಅದೆಲ್ಲ ಹೇಗೆ ನಡೆಯುತ್ತೆ ಅನ್ನೋದು ಆಬ್ವಿಯಸ್ಲಿ ಕಂಪನಿ ಮ್ಯಾನೇಜ್ಮೆಂಟ್ ಕೂಡ, ಓನರ್ಶಿಪ್ ಕೂಡ ಇನ್ವಾಲ್ವ್ ಆಗಬೇಕು. ಸೊ ಹೋಪ್ಫುಲಿ ಮೆನಿ ಮೋರ್ ಟು ಕಮ್, ಬಟ್ ಅಟ್ ಲೀಸ್ಟ್ 2 ಮಿನಿಮಮ್. ಹರ್ಷದೀಪ್ ಸಿಂಗ್ ಅವ್ರು ಒಂದ್ಸತಿ ಹೇಳಿದ್ರು, ಲೈಕ್ ಇನ್ಸ್ಟಾಗ್ರಾಮ್ ರೀಲಲ್ಲಿ, ಲೈಕ್ T20 ವರ್ಲ್ಡ್ ಕಪ್ ಹೊಡೆದಾಗ ಫಸ್ಟ್ ಟೈಮ್ ವಿ ಡಿಡ್ ಇಟ್ ವಾಸ್ ನೈಸ್, ಸೊ ವಿಲ್ ಡೂ ಇಟ್ ಟ್ವೈಸ್ ಅಂತ. ಲೈಕ್ ಆ ಹೋಪಲ್ಲಿ ಇದ್ದೀನಿ ನಾನು ಇವತ್ತು. ಸೊ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ಬರುತ್ತೆ, ಬರಬೇಕು. ಸೊ 18 ನೆಕ್ಸ್ಟ್ ಎಷ್ಟು ಟ್ರೋಫೀಸ್ ಬರುತ್ತೆ ಆಮೇಲೆ ಡಿಸೈಡ್ ಮಾಡ್ಕೊಳ್ಳೋಣ. ಇವತ್ತೊಂದು ಗೆದ್ಬಿಡ್ಲಿ ಅಂತ. ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಸರ್, ಯಾಕೆ ಎಷ್ಟು ಜನ ಹೇಳಿದ್ರು ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ 18, ಸೊ ಅದಕ್ಕೆ 18ನೇ ಸೀಸನ್ ಅಂತ. DK ಅವ್ರದ್ದು 19. ನಾವು DK ಅವ್ರಿಗೂ ಕೂಡ ತುಂಬಾ ದೊಡ್ಡ ಫ್ಯಾನ್, ಅವ್ರಿಗೋಸ್ಕರ ಒಂದು ಗೆದ್ಬಿಡೋಣ ಅನ್ಸುತ್ತೆ 19ನೇ ಸೀಸನ್. 20 20 ಯಾರು ಇಲ್ಲ ಸರ್, 20 ಯಾರಲ್ಲ, 19 ಆಗ್ಲಿ ಫಸ್ಟ್, 21, 22 ಆಮೇಲೆ ನೋಡ್ಕೊಳ್ಳೋಣ. 20 ಆಮೇಲೆ ಹ್ಯಾಟ್ರಿಕ್ ಅಂತ ಗೆದ್ಬಿಡೋಣ. ಓಕೆ. ಇನ್ನು ಅದೇ ಹೇಳ್ತಾ ಇದ್ರು, ಮ್ಯಾಚ್ ಇವತ್ತಿನ ಮ್ಯಾಚ್ ಗೆದ್ರೆ ಎಲ್ರಿಗೂ ಖುಷಿ, ಗೆಲ್ಬೇಕು, ಅದೇ ಸ್ಕಿಲ್ ಅಂತ ತೋರ್ಸ್ಕೊಳಕ್ಕಾದ್ರೆ ಗೆಲ್ಲೇಬೇಕು ಅಂತ ಹೇಳಿದ್ರು. ಸೊ ಗೆದ್ರೆ ಯಾವ ತರ ಸೆಲೆಬ್ರೇಷನ್ ಇರುತ್ತೆ ನಿಮ್ದು ಆಸ್ ಎ ಫ್ಯಾನ್? ಎಲ್ರಿಗೂ ಅಷ್ಟೇ, ಸೋತ್ರೆ ಏನ್ ಮಾಡ್ತೀರಾ, ಯಾವ ತರ ಇರುತ್ತೆ ಅಂತ? ಸರ್, ಇವ್ರಿಬ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಅತಿ ಆಸೆ ಇರುವಂತ ಫ್ಯಾನ್ಸ್. ನನ್ನ ಪ್ರಕಾರ 3 ಕನ್ಸಿಕ್ಯೂಟಿವ್ ವಿನ್ಸ್ ನಮಗೆ ಬೇಕು. ಆಸ್ ಹಿ ಸೆಡ್, ಡೆಫಿನೆಟ್ಲಿ. ಇನ್ನೊಂದು ವಿಚಾರ ಅಂದರೆ ಎಲ್ಲ ಟೀಮ್ಗಳಿಗೆ ಮೇ ಬಿ ಪ್ಲೇಯರ್ಸ್ಗೋಸ್ಕರ, ಮ್ಯಾನೇಜ್ಮೆಂಟ್ಗೋಸ್ಕರ ಅವ್ರು ವಿನ್ ಆಗಬೇಕು. ವೆನ್ ಇಟ್ ಕಮ್ಸ್ ಟು RCB, ಓನ್ಲಿ ಫಾರ್ RCB ಫ್ಯಾನ್ಸ್ಗೋಸ್ಕರನೇ ವಿನ್ ಆಗಬೇಕು ಅವರು. ಈ ಫ್ಯಾಂಡಮ್ ಬೇರೆ ಯಾರಿಗೂ ಇಲ್ಲ. ಸೊ ಈ ಫ್ಯಾಂಡಮ್ ಇರೋವಂಥ ಟೀಮ್ ಇದೊಂದೇ. ಸೊ ಫ್ಯಾನ್ಸ್ಗೋಸ್ಕರನೇ ವಿನ್ ಆಗಬೇಕು. ಸೊ ದಯವಿಟ್ಟು RCB ಪ್ಲೇಯರ್ಸ್, ನಮ್ಮನ್ನ ಟ್ರಾಲ್ ಮಾಡ್ತಿದ್ದವ್ರಿಗೆ ನಾವು ಲಾಸ್ಟ್ ಇಯರೇ ಅವ್ರನ್ನೆಲ್ಲ ಶಟ್ ಮಾಡಿ, ಈ ಸತಿ ಅವ್ರನ್ನ ನಾವು ದುರ್ಬಿನ್ ಹಾಕೊಂಡು ಹುಡುಕ್ಬೇಕು. ಟೇಬಲ್ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅವರು. ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಬಟ್ ಎಲ್ಲೋ ಮಿಸ್ ಮಾಡ್ತಿದ್ದೀನಿ ನಾನು. ಆ ರೈವಲ್ರಿ ಎಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ರೀಲ್ಸ್ ಅಲ್ಲಾಗ್ಲಿ ನಮ್ಗೆಲ್ಲೂ ಆ ಎಂಟರ್ಟೈನ್ಮೆಂಟ್ ಸಿಗ್ತಿಲ್ಲ. ಆ ರೈವಲ್ರಿ ಇದ್ರೇನೆ ಎಂಟರ್ಟೈನ್ಮೆಂಟ್ ಮಜಾ ಇರೋದು. ಸೊ ಅವ್ರಿಗೆಲ್ಲ ನಾವು ತಿಳಿಸ್ಬೇಕು ಅಂದ್ರೆ ಈ ಸಲ ವಿನ್ ಆಗ್ಲೇಬೇಕು. ಅಂಡ್ ಮೋರ್ ಓವರ್ ನೆಕ್ಸ್ಟ್ ಆ 3 ವಿನ್ಸ್ ಯಾರು, RCB ಅಂದ್ರೇನೆ ಹಿಸ್ಟ್ರಿ ಸರ್, ಅವ್ರು ರೆಕಾರ್ಡ್ ಮಾಡೋದ್ರಲ್ಲೇ ಇರೋದು. ಸೊ ಆ ರೆಕಾರ್ಡ್ಸ್ ಎಲ್ಲ ನಮ್ಮ ಕೈಯಲ್ಲೇ ಇರ್ಲಿ ಅನ್ನೋ ಆಸೆಗೆ ನೆಕ್ಸ್ಟ್ ವರ್ಷನೂ ವಿನ್ ಆಗ್ಲಿ ಅನ್ನೋ ಒಂದು ಆಸೆ ಇದೆ. ಒಂದು ರೆಕಾರ್ಡ್ ನಮ್ಮಿಂದ ಹೋಗ್ಲಿ, 49. ಅದು ತುಂಬಾ ಪ್ರಯತ್ನ ಪಡ್ತಿದೀವಿ. ಬೇರೆ ಟೀಮ್ ಅವರು ಯಾಕೋ ಅದನ್ನ ಟ್ರೈ ಮಾಡ್ತಾ ಇಲ್ಲ. ತೊಂದ್ರೆ ಇಲ್ಲ, ಅದೊಂಥರ ದೃಷ್ಟಿ ಪಟ್ಟಿದ್ದಾಗ ಅದು ಒಂದು ರೆಕಾರ್ಡ್ ಅಲ್ವಾ? ಇಲ್ಲ, ಆಕ್ಚುಲಿ ನೀವು ಹೇಳ್ದಂಗೆ ಮೇಡಮ್ ಪೂರ್ಣಿಮಾ ಮೇಡಮ್ ಹೇಳ್ದಂಗೆನೆ ಬರೀ ಮ್ಯಾಚ್ಗಳು ಒಂದ್ ಸೈಡೆಡ್ ಆಗ್ತಲ್ಲ, ರೈವಲ್ರಿನೂ ಒಂದ್ ಸೈಡೆಡ್ ಆಗ್ತಲ್ಲ. ನೀವು ಆ ರೈವಲ್ರಿ ನಮ್ಗೆ ನಂಗೆ ಎಷ್ಟೊಂದ್ ಜನ ನನ್ನ ವಾಟ್ಸ್ಆಪ್ ಅಲ್ಲಿ ಫಸ್ಟ್ ಇವಾಗ ಏನಾಗ್ತಿದೆ ಅಂದ್ರೆ, ನನ್ನ ಎಲ್ಲ RCB ಫ್ಯಾನ್ಸ್ ಜೊತೆ ನನ್ನ ಡಿಸ್ಕಷನ್ ನಡೀತಿದೆ. ಬಟ್ ನಮ್ಮ ಪಕ್ಕದ ಮನೆಯವ್ರು ಯಾರು ನಮ್ಮ ಕಡೆ ತಿರುಗು ನೋಡ್ತಾ ಇಲ್ಲ. ಸೊ ಪಾಪ ಅವ್ರಿಗೆ ಅಲ್ಲಿನ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಏನು ಮಜಾ ಸಿಗ್ತಾ ಇಲ್ಲ ಅಂತ ಅನಿಸ್ತಿದೆ ನನಗೆ.
ಸೊ ಹಾಗಾಗಿ ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಅದೇ ಇವಾಗ ನೋಡ್ತೇವೆ ಅಷ್ಟು ಇದ್ ಮಾಡ್ತಿಲ್ಲ, ದ್ವೇಷ ಮಾಡ್ತಾ ಇಲ್ಲ. ಮಜಾ ಇದ್ದಿದ್ದೆ ಆ ಇದ್ರಲ್ಲಿ, ಅದು ಮಿಸ್ ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕಾಗಿ ವಿನ್ ಬೇಕು ನಮ್ಗೆ. ಅಂಡ್ ಆದ್ರೆ ಸೆಲೆಬ್ರೇಷನ್ ಅದೇ ಕಿರ್ಚಾಡಿ, ಕೂಗಾಡಿ, ಎಂಜಾಯ್ ಮಾಡಿ, ಅಳಿ. ಲಾಸ್ಟ್ ಟೈಮ್ ನಾನ್ ಎಷ್ಟೊಂದ್ ಜನ ನಾನ್ ಯಾವ್ದಕ್ಕೂ ಅಳಲ್ಲ ಅನ್ನೋ ಹುಡುಗರು ಅತ್ತಿದ್ದಾರೆ ಬಿಕಾಸ್ ವಿರಾಟ್ ಕೊಹ್ಲಿ. ಲಾಸ್ಟ್ ಟೈಮ್ ಫಾರ್ ಸರ್ಟನ್ ಸಿಚುವೇಶನ್ ನಾನು ಒಬ್ಳೆ ನೋಡ್ತಿದ್ದೆ ಮನೇಲಿ ಮ್ಯಾಚ್ ನ. ನನ್ಗೆ ಅಳ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಕಾಲಲ್ಲಿ ಇದ್ದಾರೆ, ವಿನ್ ಆಗಿದೆ ಅದಿದೆ ಮಾತಾಡ್ತಿದೀನಿ, ಬಟ್ ನಾನು ಅಳ್ತಿದ್ದೀನಿ. ಸೊ ಆ ಖುಷಿ ಬೇಕು. ನಿಮ್ಗೆ ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕು ಎಕ್ಸ್ಪ್ರೆಸ್ ಮಾಡಿ. ಸೊ ಎಲ್ಲಾರು ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿ, ಸೇಫ್ ಆಗಿರಿ. ಸೊ ಆಬ್ವಿಯಸ್ಲಿ ನಥಿಂಗ್ ಇಸ್ ಮೋರ್ ಗ್ರೇಟರ್ ದೆನ್ ಫ್ಯಾಮಿಲಿ. ನಮ್ಮ ಬದುಕು ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ಇದೊಂದು ವಾರ, ಒಂದು ತಿಂಗಳು ನಾವು ಸೆಲೆಬ್ರೇಟ್ ಮಾಡ್ತೀವಿ, ಮತ್ತೆ ನೆಕ್ಸ್ಟ್ ಸೀಸನ್ವರೆಗೂ ನಾವು ವೆಯ್ಟ್ ಮಾಡ್ತೀವಿ. ಸೊ ಸೇಫ್ ಆಗಿ. ಆ್ಯಂಡ್ ಮೋರ್ ಓವರ್ ಪೊಲೀಸ್ ಅವರು ನಮ್ಮ ಪ್ರೊಟೆಕ್ಷನ್ಗೆ ಬಂದಿರೋರಿಗೆ ನಾವು ತೊಂದರೆ ಕೊಡೋದ್ರಲ್ಲಿ ಹ್ಯುಮ್ಯಾನಿಟಿನ ನಾವು ಯಾವತ್ತೂ ಮರಿಬಾರ್ದು. ಸೊ ಆ ನಿಟ್ಟಿನಲ್ಲಿ ಕೇರ್ಫುಲ್ ಆಗಿರಿ. ಎಷ್ಟೇ ಕುಡ್ದಿದ್ರು ನಮ್ಮ ಮನೆಗೆ ನಾವು ಹೋಗ್ತೀವಿ ಅಂದಮೇಲೆ ಆ ಜ್ಞಾನ ನಮ್ಗಿರ್ಬೇಕು. ಸೊ ನಾವ್ ಯಾರ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋದು. ಸೊ ಅದೆಲ್ಲ ಸೇಫ್ಟಿ ತಗೊಂಡು ಬಟ್ ಎಂಜಾಯ್ ಮಾಡಿ. ಐ ಥಿಂಕ್ ಇವತ್ತು ಎಲ್ಲಾ ಕಡೆ ಸ್ಕ್ರೀನಿಂಗ್ ನಡೀತಿರೋ ಕಡೆ ಅಂತ ಎಲ್ಲಾ ಕಡೆ ಫುಲ್ ಆಗಿರ್ತಾರೆ. ಎಲ್ಲಾರು ಮಜಾ ಮಾಡಿ ಫುಲ್ ಖುಷಿಯಾಗಿರಿ. ಬಟ್ ಟೀಮ್ ಅವರು ಕೂಡ ನಮ್ಗೆ ಆ ಎಂಟರ್ಟೈನ್ಮೆಂಟ್ ಬೇಕು. ಸ್ವಲ್ಪ ನೆಕ್ ಟು ನೆಕ್ ಬಂದ್ರೆ ಮ್ಯಾಚ್ ಸ್ವಲ್ಪ ಮಜಾ ಇರುತ್ತೆ. ಒನ್ ಸೈಡೆಡ್ ಆದ್ರೆ ಅಷ್ಟು ಮಜಾ ಇರಲ್ಲ. ಸೊ ಅದು ಬೇಕು ನಮ್ಗೆ ಅಂತ ಕೇಳ್ತೀನಿ. ಸೆಲೆಬ್ರೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ನಮ್ಮ RCB ಅಭಿಮಾನಿಗಳಿಗೆ ಒಂಥರ ಮಿಕ್ಸಪ್ ಏನಾದ್ರು ಮೆಂಟಾಲಿಟಿ ಅದೊಂಥರ ಇರುತ್ತೆ. ಒಬ್ರು ನೋಡಿದ್ರೆ ನಮಗೆ ಇಷ್ಟು ದಿವಸ ಬಾಯಿಗೆ ಬರ್ಸಿ ಗೆಲ್ಸಿ ಸಾಕು, ಒಂದ್ ಸೈಡ್ ಆಗ್ಲಿ, ನೀವು ನೋಡೋ ಒಂದ್ ಸೈಡ್ ಬೇಡ, ಫೈಟ್ ಇರ್ಲಿ ಅಂತೀರಾ. ಎಲ್ಲಾ ತರ ಸ್ಪೋರ್ಟ್ಸ್ ನ ಎಂಜಾಯ್ ಮಾಡೋ ಇದಕ್ಕೆ ನನ್ಗೆ ಸ್ವಲ್ಪ ಇದ್ರೆ, ತುಂಬಾನು ಅಲ್ಲ ಬಿಕಾಸ್ ನಮ್ಗೆ ಆ ಭಯ ಇದೆ, ತುಂಬಾನು ಅಲ್ಲ, ಬಟ್ ಒಂದ್ ಸ್ವಲ್ಪ ತೀರಾ ಲೈಕ್ 150 ಒಳಗಡೆ ಇವಾಗ GTನೇ ಫಸ್ಟ್ ಬ್ಯಾಟ್ ಮಾಡಿದ್ರು 150 ಒಳಗಡೆ ಅವ್ರು ಔಟ್ ಆಗ್ಬಿಟ್ರೆ ನಮ್ಗೆ ಒಂಥರ ಪ್ರೆಷರ್ ನಮ್ಗಿರಲ್ಲ. ಅದು ನಮ್ಗೆ ಅವರು RCB ಆ ಟ್ರಿಕಿ ಇರುತ್ತೆ, ಬಟ್ ನೋಡೋ ಒಂದು ಎಕ್ಸೈಟ್ಮೆಂಟ್ ಸ್ವಲ್ಪ ಕಮ್ಮಿ ಆಗತ್ತೇನೋ ಅಂತ. ಸೊ ನೆಕ್ ಟು ನೆಕ್ ಬಂದ್ರೆ ಖುಷಿ ಇದೆ. ಐ ಥಿಂಕ್ ನ್ಯೂ ಏಜ್ ಫ್ಯಾನ್ಸ್ ಅದೊಂದಿದೆ. ಸೊ ನನಗೆ ಬಿಗ್ ಸ್ಕೋರ್ಸ್ ಬೇಕು, ಯಾವಾಗಲೂ ವಿಕೆಟ್ಸ್ ಬೇಕು ಅಂತ. ಸೊ ದಟ್ಸ್ ದ ಡಿಫ್ರೆನ್ಸ್. ಅವಾಗ ಏನಾಗುತ್ತೆ ಅಂತ, ಈಗ 150 ರನ್ ಮೇಡಮ್ ಹೇಳಿದಾಗ 150 ನೋಡೋರೆ 150 ಏನು ಬಾರೋ ಮಜಾ ಇರಲ್ಲ ಅಂತ ಅನ್ಸುತ್ತೆ. ಬಟ್ ಅಗೇನ್ ಒಂದು 3 ವಿಕೆಟ್ ಹೋಗ್ಲಿ, ಆಮೇಲೆ ಹಿಂಗೆ ಹಲ್ಗಳು ಕಚ್ಕೊಂಡು ಊರುಗಳು ಕಚ್ಕೊಂಡು ಕೂತ್ಕೊಂತೀವಿ. ಐ ಥಿಂಕ್ 200 ಪ್ಲಸ್ ಕೂಡ ಇಟ್ಸ್ ನಾಟ್ ಈಸಿ ಇನ್ ಫೈನಲ್ಸ್. ಸೊ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ 250 ಹಂಗೆಲ್ಲ ಬರುತ್ತೆ, ಬಟ್ 170 180 ಮೇಲಿದ್ರೆ ಅದೊಂದು ಗುಡ್ ಸ್ಕೋರ್ ಅಂತ ನಂಗೆ ಅನ್ಸುತ್ತೆ. ಅದೇ ಲಾಸ್ಟ್ ಇಯರ್ ಫೈನಲ್ ಕೂಡ ಅದೇ ಪಿಚ್ ಅಲ್ಲಿ 192 193 194 ಅಷ್ಟು ಶೇಟ್ ಮಾಡಿದ್ದೆ. ನಾನು ಲಾಸ್ಟ್ ಟೈಮ್ ಲೈಕ್ 10 ರನ್ ಶಾರ್ಟ್ ಆಯ್ತು, ಮ್ಯಾಚ್ ಟೈಟ್ ಇದೆ ಸಿಚುವೇಶನ್, ಶಿವ ಅನ್ಕೊಂಡಿದ್ದೆ. ಯಾರೋ ಮಧ್ಯದಲ್ಲಿ ಸ್ಟೋನಿಸ ಅಯ್ಯರ್ ಯಾರೋ ನಿಂತ್ಬಿಟ್ಟು ಆಡ್ತಾ ಇದ್ರು. ಅವರೇ ಸರ್, ಅವರಿಂದಾನೆ ಬಂದಿದ್ದು. ಆಕ್ಚುಲಿ ನನಗೆ ಶಶಾಂಕ್ ಸಿಂಗ್ ಬರೋ ತನಕನೂ ಬಂದ್ಮೇಲೂ ಕೂಡ ಭಯ ಇತ್ತು. ಹೌದು, ಬಟ್ ಆದ್ರೆ ನನಗೆ ಜಾಶ್ ಇಂಗ್ಲಿಷ್ ಮೇಲೆ ಭಯ ಇತ್ತು. ನಮ್ಗೆ 2 ಗುಡ್ ಓವರ್ಸ್ ಚೇಂಜ್ ಆಗಿದ್ದು, ಹೇಸಲ್ವುಡ್ದು ಮತ್ತೆ ಭುವಿದು. ಹೌದು, ಆ 2 ಓವರು ಮತ್ತೆ ಕೃಣಾಲ್ ಪಾಂಡ್ಯ. ಆಬ್ವಿಯಸ್ಲಿ ಫೈನಲ್ಸ್ ಅಲ್ಲಿ ನಾವು ಗೆಲ್ಲೋದಕ್ಕೆ ಆ ರನ್ ಬಂದು ಕೃಣಾಲ್ ಪಾಂಡ್ಯನೇ ಕಾರಣ. ಕರೆಕ್ಟ್. ಆ 3 ಇಂಪ್ಯಾಕ್ಟ್ ಏನಾಯ್ತು ನಮಗೆ ಅಲ್ಲಿಂದ. ಆಬ್ವಿಯಸ್ಲಿ ಐ ಸಪೋರ್ಟ್ ಪೌರ್ಣಿಮಾ ಅವರು ಕೂಡ. ನಮಗೆ ಆ ಒನ್ ಸೈಡೆಡ್ ಮ್ಯಾಚ್ ಬೇಡ, ನಾವು ಚೇಸ್ ಮಾಡ್ತೀರಾ 19.3 ಓವರ್ಸ್ ಅಲ್ಲೇ ಗೆಲ್ಲೋಣ. 3 ಬಾಲ್ ಬಿಟ್ಟು ಗೆಲ್ಲೋಣ, 150 ಆಗಲಿ 250 ಆಗಲಿ, ಚೆನ್ನಾಗಿ ಆಡ್ಬೇಕಷ್ಟೇ. ಬಟ್ ಮತ್ತೆ ತಿರ್ಗಾ ಹಳೇ ಹಿಸ್ಟ್ರಿ ಬೇಡ. ಲೈಕ್ ಲಾಸ್ಟ್ ಪ್ರೆಷರ್ ಅಲ್ಲಿ ಕುತ್ಕೊಂಡು ಏನಾಗ್ತಿದೆ ಅಂತ ಗೊತ್ತಾಗ್ಲಿಲ್ದಂಗೆ ಒದ್ದಾಡೋದ್ ಬೇಡ ಅಂತ ನನಗೆ. ಅಭಿ ಅವರೇ ಒಂದು ಟ್ರೋಫಿ ಗೆದ್ದಿದ್ದೀವಿ, ಲೆಟ್ಸ್ ಕಾಮ್ ಡೌನ್. ಓಕೆ, ಸೊ ಇನ್ನ ನೀವು ಎಲ್ರಿಗೂ ಕೂಡ ಕ್ವಶನ್ ಕೇಳ್ತೀನಿ, ನೀವು ಅಷ್ಟೇ. ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ RCB ಇಂದ ಯಾರು ಸೆಂಚುರಿ ಹೊಡಿಬೇಕು, ನಿಮ್ ಪ್ರಕಾರ ಹೊಡಿಬಹುದು ಅಂತ? ವಿರಾಟ್ ಕೊಹ್ಲಿ ಹೊಡಿಲೇಬೇಕು, ಹೊಡಿತಾರೆ ಅಂತ ಎಲ್ಲರೂ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ಆಯ್ತು, ನೀವ್ಗೆ? ನಿಮ್ಗೆ ಗೊತ್ತು, ನಾನ್ ಹಾರ್ಡ್ ಕೋರ್ ವಿರಾಟ್ ಕೊಹ್ಲಿ ಫ್ಯಾನ್. ನಾನ್ ಲಿಟ್ರಲಿ ಸರ್ ಮೊನ್ನೆ ಆಸ್ ಅ ಪ್ಲೇಯರ್ ಐ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಶುಭ್ಮನ್ ಗಿಲ್ ಆಗಿರ್ಬೋದು. ನಾನು ಸಾಯಿ ಸುದರ್ಶನ್ದು IPL ಬಿಟ್ರೆ ಐ ಹ್ಯಾವಂಟ್ ಸೀನ್ ಮಚ್ ಆಫ್ ಹಿಸ್ ಆಟ. ಸೂರ್ಯವಂಶಿ ಆಗಿರ್ಬೋದು, ಅವರೆಲ್ಲ ಸ್ಕೋರ್ ಮಾಡುವಾಗ ಟು ಅನ್ ಎಕ್ಸ್ಟೆಂಟ್ ಐ ಥಿಂಕ್ ಈ ಸತಿ ಇಶಾನ್ ಕಿಶನ್ಗೂ ಒಂದು ಸ್ವಲ್ಪ ಚಾನ್ಸಸ್ ಇತ್ತು, ಅಭಿಷೇಕ್ ಶರ್ಮಾಗ್ ಚಾನ್ಸ್ ಇತ್ತು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ KL ರಾಹುಲ್ ಟು ಬಿ ದೇರ್, ಬಟ್ ಅವ್ರು ಕೂಡ ಹಿ ಈಸ್ ಆಲ್ಸೋ ಐ ಥಿಂಕ್ ಟಾಪ್ 10 ಅಲ್ಲಿ ಆಸ್ ಇಫ್ ನೌ ಐ ಆಮ್ ನಾಟ್ ಶೋರ್ ಇದಾರಾ ಇಲ್ವಾ ಅಂತ, ಬಟ್ ಇದಾರ ಅಟ್ಲೀಸ್ಟ್ ಒಂದಿಷ್ಟು ಜನ. ಸೊ ಅವ್ರಿಗೆಲ್ಲ ಕಂಪೇರ್ ಮಾಡಿದಾಗ ಯಾರೇ ಒಂದ್ ಸ್ವಲ್ಪ ಜಾಸ್ತಿ ಆಡ್ತಿದ್ರು ಅಯ್ಯೋ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಸಿಗಲ್ವಲ್ಲ. ಬಿಕಾಸ್ ಅನದರ್ ಮೇನ್ ರೀಸನ್ ಇಸ್ ಅವ್ರಿಗೆ ಇರೋ ಸೀಸನ್ಸ್ ಕಡಿಮೆ ಇದೆ.
ಈ ಎಲ್ಲ ಎಮರ್ಜಿಂಗ್ ಪ್ಲೇಯರ್ಸ್ಗೆ ದೇ ಹ್ಯಾವ್ ಅ ಲಾಟ್ ಬಿಗ್ಗರ್ ಇದಿದೆ ಅವ್ರಿಗೆ ಜರ್ನಿ ಇದೆ. ಸೊ ವಿರಾಟ್ ಕೊಹ್ಲಿ ಕಮ್ಮಿ ಇರೋದ್ರಿಂದ ನನ್ನ ಪ್ರಕಾರ ಅವ್ರು ಇನ್ ಕೇಸ್ ಇಫ್ ಹಿ ಹಿಟ್ 100 700 ಆಗತ್ತಲ್ಲ ಸರ್, ದಟ್ ಈಸ್ ಅ ಗ್ರೇಟ್ ಥಿಂಗ್. ಓನ್ಲಿ 4 players ಕ್ಯಾನ್ ಡೂ ಇಟ್ ಅನ್ನೋ ಥರ ಆಗುತ್ತೆ. ಸೊ ಆ ನಿಟ್ಟಲ್ಲಿ ನಂಗೆ ವಿರಾಟ್ ಕೊಹ್ಲಿ ಆ್ಯಂಡ್ ಪತಿದಾರ್ ಆಬ್ವಿಯಸ್ಲಿ ಅವ್ರು ಹಾಕಿರೋ ಎಫರ್ಟ್ಗೆ ಮ್ಯಾಚ್ ವಿನ್ನಿಂಗ್ ಎಫರ್ಟ್ಸ್ ಅದೆಲ್ಲ, ಸೊ ಆ ಎಫರ್ಟ್ಗೆ ಐ ಎಕ್ಸ್ಪೆಕ್ಟ್ ಅವರಿಂದನೂ ಬರಬಹುದೇನೋ ಅಂತ. ಐ ಥಿಂಕ್ ದೇ ಬೋತ್ ಪಡಿಕಲ್ 50 ಹತ್ತತ್ರ ಹೋಗ್ತಾರೆ, ಹಾಫ್ ಸೆಂಚುರಿ ಮಾಡ್ಬೋದೇನೋ. ಅವರು ಸ್ಟಡಿಯಾಗಿ ನಿಲ್ತಾ ಇಲ್ಲದೆ ಇರೋದ್ ಕಾರಣದಿಂದಾಗಿ ಐ ಸಪೋರ್ಟ್ ವಿರಾಟ್ ಕೊಹ್ಲಿ ಮೇ ಅಂಡ್ ಪತಿದಾರ್ ಅವರಿಬ್ರು ಬರಬಹುದೇನೋ ಅಂತ ಅನ್ಸ್ತಿದೆ. 250 ರನ್ ಆಯ್ತಾರಲ್ಲ. ಓಕೆ, ಇನ್ನು ಒನ್ ಆಫ್ ದೆಮ್ ಆಬ್ವಿಯಸ್ಲಿ. ಹೌದು, ಹೊಡಿಲಿ ಬಿಡಿ 250. ಓಕೆ, ನೀವು? ನಮಗೆ ರಜತ್ ಪಟಿದಾರಿಗೆ ಬರಲಿ 100. ನನಗೆ ಇನ್ನೊಂದೇನು ಅಂತಾರೆ, ಎಲ್ಲರೂ 100 ಮೇಲೆ ಕಂಡಿಡೋದ್ ಬದಲಿ 4-5 ಪ್ಲೇಯರ್ ಒಂದು 5 ಕ್ವಿಕ್ ಇನ್ನಿಂಗ್ಸ್ ಬಂತು ಅಂದ್ರೆ ನನಗೆ ಅದೊಂದು ಸಾರ್ಟೆಡ್. ಅಂಡ್ ಇನ್ನೊಂದು ಆರೆಂಜ್ ಕ್ಯಾಪ್ ಜಿಂಕ್ಸು. ನನಗೆ ಆರೆಂಜ್ ಕ್ಯಾಪ್ ಬೇಡ ನಮ್ಮ RCBಗೆ. ಆರೆಂಜ್ ಕ್ಯಾಪ್ ಇದ್ದವರೆಲ್ಲ ಟ್ರೋಫಿ ಹೊಡೆದಿಲ್ಲ. ಯಾಕಂದ್ರೆ ಇದು ಹೇಳೋದು ತಪ್ಪಾಗ್ಬೋದು, ಬಟ್ ಇಟ್ ಈಸ್ ಆಕ್ಚುಲಿ ಫ್ಯಾಕ್ಟ್. 2011ರಲ್ಲಿ ಮಿಸ್ಟರ್ ಗೇಲ್ ಹತ್ರ ಇತ್ತು, ನಮಗೆ ಟ್ರೋಫಿ ಇರಲಿಲ್ಲ. 2010ರಲ್ಲಿ ಇವ್ರ ಹತ್ರ ತೆಂಡೂಲ್ಕರ್ ಅವ್ರ ಹತ್ರ ಇತ್ತು, ಮುಂಬೈಗೆ ಇರಲಿಲ್ಲ. ಸೊ ಆರೆಂಜ್ ಕ್ಯಾಪಿಗೂ ನಮಗೂ ಯಾಕೋ ಸೆಟ್ ಆಗಲ್ಲ. ಓಕೆ, ಸೊ ಆರೆಂಜ್ ಆರ್ಮಿ ಜೊತೆನೇ ಇರಲಿ, ಓಕೆ, ನಮ್ಮ ಜೊತೆ ಬೇಡ. ಸೊ ಕ್ವಿಕ್ ಇನ್ನಿಂಗ್ಸ್ ಬರಲಿ, ಲೈಕ್ 10 ಬಾಲಿಗೆ 30, 50 ಹಿಂಗೆ ಹೋಗ್ಲಿ, ನಮಗೆ ಸ್ಕೋರ್ಸ್ಗಳು ಬಂದರೆ ಸಾಕು. ಓಕೆ, ನಿಮಗೆ? ಸರ್, ನಾನು ಅಭಿ ಹೇಳಿದಾಗೆ ನನಗೆ ಮಲ್ಟಿಪಲ್ ಪ್ಲೇಯರ್ಸ್ ಮೋರ್ ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ ಆಸ್ ಅ ಟೀಮ್. ಕಾರಣ ಇಷ್ಟೇ, ಒಬ್ಬ ಪ್ಲೇಯರ್ ಮೇಲೆ ಪ್ರೆಷರ್ ಬೀಳೋದು ನನಗೆ ಇಷ್ಟ ಇಲ್ಲ. ಬಟ್ ಕಂಡೀಷನಲ್ಲಿ ನನಗಿಲ್ಲ, ಒಬ್ಬ ಪ್ಲೇಯರ್ ಸೆಂಚುರಿ ಮಾಡೇ ಮಾಡ್ತಾರೆ ಅಂದ್ರೆ ಯಾರು ಅಂತ ನನಗೆ ಬೇಕಾದ್ರೆ ವೆಂಕಟೇಶ್ ಅಯ್ಯರಿಂದ. ಯಾಕಂದ್ರೆ ಮೇಡಮ್ ಆಗಲೇ ಒಂದು ಪಾಯಿಂಟ್ ಹೇಳಿದ್ರು, ಕ್ರಿಸ್ ಗೇಲ್ ಆದ್ಮೇಲೆ ಅಂತ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ನಮ್ಗೆ ಇದುವರೆಗೂ ಬಂದಿಲ್ಲ, ಎಸ್ಪೆಷಲಿ ಓಪನಿಂಗ್ ಸ್ಲಾಟ್ ಅಲ್ಲಿ ಅಂತ. ಫಿಲ್ ಸಾಲ್ಟ್ ಎಸ್ ಆಲ್ಮೋಸ್ಟ್ ಬಂದ್ರು ಹತ್ರಕ್ಕೆ, ಬಟ್ ವೆಂಕಟೇಶ್ ಅಯ್ಯರ್ ಅಗೇನ್ ಡೇರಿಂಗ್ ಪ್ಲೇಯರ್. ನನಗೆ ಅವರಿಂದ ಸೆಂಚುರಿ ಬೇಕಾಗಿರೋದು ಒಂದೇ ಒಂದು ಕಾರಣಕ್ಕೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಮೆಗಾ ಆಕ್ಷನ್ ಅಲ್ಲಿ RCB ನಾನು ಕಂಪ್ಲೀಟ್ ಆಗಿ ಎಷ್ಟಾಯ್ತು ಅಷ್ಟು ಮ್ಯಾಕ್ಸಿಮಮ್ ಹೋಗಿ ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋದು ಟ್ರೈ ಮಾಡಬೇಕು. ಯಾಕಂದ್ರೆ ನಮಗೆ ಆ ಒಂದು ಓಪನಿಂಗ್ ಅಲ್ಲಿ ನಮ್ಗೆ ಅದೊಂದು ಫ್ಲೇರ್ ಮಿಸ್ ಆಗ್ತಾ ಇದೆ. ಎಸ್ಪೆಷಲಿ ಫಿಲ್ ಸಾಲ್ಟ್ ಎಸ್ ನಮ್ ಲಾಸ್ಟ್ 2 years ಇಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಬಟ್ ಜಸ್ಟ್ ಇನ್ ಕೇಸ್ ಈಗ ಫಿಲ್ ಸಾಲ್ಟ್ ನಾವು ನೆಕ್ಸ್ಟ್ ಇಯರ್ ರಿಟೈನ್ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೆ, ಇವತ್ತು ಮ್ಯಾಚ್ ಆಡಿಲ್ಲದೆ ನೆಕ್ಸ್ಟ್ ಇಯರ್ ನಾವು ರಿಟೈನ್ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೆ, ಫಾರ್ ಮೀ ಎಸ್ಪೆಷಲಿ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ, ಇಂಡಿಯನ್ ಪ್ಲೇಯರ್ ಬರ್ತಿದ್ದಾರೆ, ನಮ್ಗೆ ಇನ್ನೊಂದು ಫಾರಿನ್ ಓವರ್ಸೀಸ್ ಸ್ಪಾಟ್ ಓಪನ್ ಅಪ್ ಆಗುತ್ತೆ. ಸೊ ನನಗೆ ವೆಂಕಟೇಶ್ ಅಯ್ಯರ್ ಕಡೆಯಿಂದ ನನಗೆ ಆ ಸೆಂಚುರಿ ಬೇಕು. ಪತಿದಾರ್, ಕೊಹ್ಲಿ ಸರ್ ಇವರಿಗೆಲ್ಲ ಸೆಂಚುರಿ ಸ್ವಲ್ಪ ನೀರು ಕೊಡ್ದಂಗೆ. ಎಸ್ಪೆಷಲಿ ನಾವು 2016 ಸೀಸನ್ ನಾವು ಯಾವತ್ತೂ ಮರೆಯೋಕ್ಕಲ್ಲ, 973 ರನ್ ವಿರಾಟ್ ಕೊಹ್ಲಿ. ಮತ್ತೆ ಮುಂದೆ ಬರುತ್ತೆ ಇಲ್ಲೋ ಯಾರಿಗೂ ಗೊತ್ತೂ ಇಲ್ಲ ಅದು ಆ್ಯಕ್ಚುಲಿ. ಆ್ಯಂಡ್ ಪತಿದಾರ್ ಅಗೇನ್ ಈಸಿ ಗೋಯಿಂಗ್ ಬ್ಯಾಟ್ಸ್ಮನ್, ಯಾವ ಪ್ರೆಷರ್ ಇಲ್ದಂಗೆ ಆಡ್ತಾರೆ. ಮೊನ್ನೆ ಅಷ್ಟೆಲ್ಲ 63 ಹೊಡೆದ್ರು ಒಂದು ಹನಿ ಬೇವ್ರಿಲ್ಲ ಸರ್ ಮನುಷ್ಯನ ಇದರಲ್ಲಿ. ಜೇಸನ್ ಹೋಲ್ಡರ್ಗೆ ಕವರ್ಸಲ್ಲಿ ಹೊಡಿತಾರೆ 86 meters ಬೌಂಡ್ರಿನ, ಅಷ್ಟು ಸುಲಭ ಅಲ್ಲ. ಸೊ ಪತಿದಾರ್ಗೂ ಟೈಮ್ ಇದೆ. ಬಟ್ ಓಪನಿಂಗ್ ಸ್ಲಾಟಲ್ಲಿ ವೆಂಕಟೇಶ್ ಅಯ್ಯರ್ನ ನಾವು ನೆಕ್ಸ್ಟ್ ಸೀಸನ್ಗೂ ನಾವು ಮತ್ತೆ ವಾಪಸ್ಸು 20-25 ಕೋಟಿ 27-28 ಕೋಟಿ ತನಕ ಹೋಗಿ ನಾವು ತಗೋಬೇಕು ಅಂತಂದ್ರೆ ವೆಂಕಟೇಶ್ ಅಯ್ಯರ್ ಬೇಕು ನಮಗೆ. ಆ್ಯಂಡ್ ಈಸ್ ಆಲ್ಸೋ ಗುಡ್ ಫೀಲ್ಡರ್. ಎಷ್ಟೋ ಜನ ಮರಿತಾ ಇದ್ದಾರೆ, ಈಸ್ ಅ ವೆರಿ ಡೀಸೆಂಟ್ ಫೀಲ್ಡರ್ ಆಲ್ಸೋ, ಆ್ಯಂಡ್ ಆಲ್ಸೋ ವೆರಿ ವೆರಿ ಹ್ಯಾಂಡಿ ವಿಕೆಟ್ ಕೀಪರ್. ಅಪ್ರೂಪಕ್ಕೆ ಜಸ್ಟ್ ಏನಾದ್ರು ಜಸ್ಟ್ ಬ್ಯಾಕಪ್ ಇಮಿಡಿಯೇಟ್ 1-2 ಓವರ್ ಮಾಡಬೇಕು ಅಂದ್ರೆ ಅದಕ್ಕೂ ನಮ್ಗೆ ಅವಶ್ಯಕತೆ ಇಲ್ಲ. ತುಂಬ ಜನ ಕೀಪರ್ಸ್ ಇದ್ದಾರೆ ನಮ್ಮ ಕಡೆ. ಬಟ್ ಆ ಓಪನಿಂಗ್ ಸ್ಲಾಟ್ ಲೆಫ್ಟ್ ಹ್ಯಾಂಡೆಡ್ ನನಗೆ ಇಂಪಾರ್ಟೆಂಟ್ ಆಗೋದು ಅಲ್ಲಿ ರಿಟೆನ್ಷನ್ ಮಾಡಕ್ಕೆ. ಜಾರ್ಡನ್ ಕಾಕ್ಸ್ ಬಂದಿದ್ದಾರೆ, ಪಾಪ ಇದುವರೆಗೂ ಒಂದು ಮ್ಯಾಚ್ ಸಿಕ್ಕಿಲ್ಲ ಅವ್ರಿಗೆ. ಆ್ಯಂಡ್ ಅನದರ್ ಗುಡ್ ಬ್ಯಾಟ್ಸ್ಮನ್ ನಮಗೆ. ಬಟ್ ಆದರೆ ಅವ್ರಿಗೆ ಎಲ್ಲಿದ್ದಾರೆ ಅವಕಾಶ ಇಲ್ಲ ಅವ್ರಿಗೆ. ಸೊ ಆ ಕಾರಣದಿಂದ ನಾವು ನನಗೆ ಬೇಕಾಗಿರೋದು ಸೆಂಚುರಿ ಅಂತ ಬಂದ್ರೆ ಓವರ್ ಆಲ್ ಎಲ್ಲ ಟೀಮಲ್ಲೂ ನನಗೆ ವೆಂಕಟೇಶ್ ಅಯ್ಯರ್ ತುಂಬ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾರೆ ಇವತ್ತು ನನಗೆ. ಅದು ಬಿಟ್ಟರೆ 10 ಬಾಲು ಬೇಡ, 20 ಬಾಲ್ 35-40 ರನ್ ಟಾಪ್ 6 ಬ್ಯಾಟ್ಸ್ಮನ್. ನಿಮ್ದು ಮುಗಿದೋಯ್ತು ಟಾರ್ಗೆಟ್ ಅಲ್ಲಿ, ನಿಮ್ಗೆ ಟಾರ್ಗೆಟ್ ಮುಗಿದು 240 ರನ್ ಬರುತ್ತೆ. ನಿಮಗೆ ಫಸ್ಟ್ ಬ್ಯಾಟಿಂಗ್ ಮಾಡ್ತಿದ್ರೆ ಪ್ರೆಷರ್ ಹಾಕಿ ಬೌಲಿಂಗ್ ಮಾಡಿ, ಅಷ್ಟೇ ಇಂಪಾರ್ಟೆಂಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.